ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಚಿಕ್ಕಮಗಳೂರು ಇವರ ವತಿಯಿಂದ ಸಂಚಾರಿ ಆರೋಗ್ಯ ಘಟಕಗಳ 2 ವಾಹನಗಳಿಗೆ ಶಾಸಕರಾದ ಎಚ್.ಡಿ. ತಮ್ಮಯ್ಯನವರು ಚಾಲನೆ ನೀಡಿದರು. ನಂಬರ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ನ ತೊಗೊಂಡು ಬರಬೇಕು. ರಿಜಿಸ್ಟ್ರೇಷನ್ ಮಾಡಿ ಬಾರ್ಕೋಡ್ ತೆಗೆದಾಗ ಇಲ್ಲಿ ಕಂಪ್ಲೀಟ್ ಸೆಟಪ್ ಇಲ್ಲಿ ಹೈಟ್ ಸೆನ್ಸರ್ ಹೈಟ್ ಎಷ್ಟಿದೆ ಅಂತ ತೋರಿಸುತ್ತೆ. ಆ್ಯಂಡ್ ಇದು ವೇಯಿಂಗ್ ಸ್ಕೇಲಲ್ಲಿ ಕಂಪ್ಲೀಟ್ ಬಾಡಿ ಮೆಷರ್ ಇಂಡೆಕ್ಸ್ ಏನಿದೆ ಅದು ಕಂಪ್ಲೀಟ್ ಇದರಲ್ಲಿ ಶೋ ಆಗುತ್ತೆ. ನಂತರ ಹಲವು ಕಾರ್ಮಿಕ ಫಲಾನುಭವಿಗಳಿಗೆ ಟೂಲ್ ಕಿಟ್ ವಿತರಿಸಿ ಮಾತನಾಡಿದ ಅವರು, ಕಾರ್ಮಿಕರಿಗೆ ನಮ್ಮ ಸರ್ಕಾರವು ಹಲವು ಸೌಲಭ್ಯಗಳನ್ನು ನೀಡಿದ್ದು ಅದನ್ನು ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ಒಳ್ಳೆ ರೀತಿ ಸದುಪಯೋಗ ಮಾಡಿಕೊಂಡು ನಿಮ್ಮ ಮಕ್ಕಳು ಎರಡಲ್ವಾ, 2 ಮಕ್ಕಳನ್ನ ಚೆನ್ನಾಗಿ ಸಾಕು. ನಿಮಗೆ ಸರ್ಕಾರ ಮಾಡಿರೋದು ಖುಷಿಯಾಗಿದೆಯಾ ಇಲ್ವಾ? ನಿಮ್ಮ ಮನೆಯವ್ರನ್ನಂತೂ ನಾವು ತಂದು ಕೊಡೋಕ್ಕಾಗಲ್ಲ. ಆದರೆ ನಿಮ್ಮ ಕಷ್ಟಕ್ಕೆ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿ, ಕಾರ್ಮಿಕ ಮಂತ್ರಿ, ಶಾಸಕರಾಗಿ ನಾನು ಸ್ಪಂದಿಸಿದೀವ ಇಲ್ವಾ? ಒಳ್ಳೇದಾಗಲಿ. ನಿಮ್ಮ ಮಕ್ಕಳಿಗೆ ಏನಾರು ಮುಂದೆ ಏನಾರು ಸಾಕಬೇಕು ಅಂದರೆ ಬರೋಣ ಏನಮ್ಮ, ಇವ್ರ ಮಕ್ಳುಗಳಿಗೆ ಏನಾರು ಮುಂದೆ ಎಲ್ಲ ಕೊಡ್ತೀವಿ. ಒಳ್ಳೇದಾಗಲಮ್ಮ, ಮಕ್ಕಳನ್ನೇ ಚೆನ್ನಾಗಿ ಸಾಕಿ. ಆಯಿತಾ? ಒಳ್ಳೇದಾಗಲಮ್ಮ. ಇಲ್ಲಿ ನೆಲ್ಲೂರಲ್ಲ ಮನೆ. ಆಯ್ತಮ್ಮ. ಜೀವನಾನ ಬಂಡೀಲಿ ಈ ಕಷ್ಟಗಳನ್ನೆಲ್ಲ ಮೆಟ್ಟಿ ನಡೆದ್ರೆ ಮಾತ್ರ ನಾವು ಮುಂದಕ್ಕೆ ಸಾಗೋಕ್ಕಾಗಲ್ಲ. ಖಂಡಿತ ಇರುತ್ತಮ್ಮ. ಒಳ್ಳೇದಾಗಲಿ. ಆಯಿತಾ? ಸರ್ ಇನ್ನೊಬ್ರು ಸರ್ ಕದ್ರಿಮಿದ್ರು ಸಣ್ಣ ವೀರಪ್ಪ ಅಂತ, ಇವ್ರ ಮಗ ಧನಂಜಯ ಅಂತ, ಇವರು ತಿರೋಗಿದ್ದಾರೆ ಸರ್. ಆಕ್ಸಿಡೆಂಟಲ್ ಬೆನಿಫಿಟ್ ಇವ್ರಿಗೂ 5 ಲಕ್ಷ ರೂಪಾಯಿ ಅಕೌಂಟ್ಗೆ ಹೋಗಿದ್ದಾರೆ ಡಿ.ಬಿ.ಟಿ ಮೂಲಕ. ಇವ್ರ ತಂದೆಯವ್ರು ಬಂದಿದ್ದಾರೆ ಸರ್, ಸಣ್ಣ ವೀರಪ್ಪ ಅಂತ. ಅವ್ರ ತಾಯಿ ಅಕೌಂಟ್ಗೆ ಹೋಗಿದ್ದಾರೆ ಸರ್. ನಾನು ಮಗ ತೀರೋಗಿದ್ದ. ಹೌದು ಸರ್, ಮಗ ತಿರೋಗಿದ್ದಾರೆ ಸರ್. ಮಕ್ಕಳಿದ್ದಾರೆ, ಮೊಮ್ಮಕ್ಕಳು ಇದ್ದಾರಲ್ಲ, ನಿಮ್ಮ ಮಗನ್ನ ನಿಮ್ಮ ಮೊಮ್ಮಕ್ಕಳಲ್ಲೇ ನೋಡ್ಕೊಂಡು ಅವನೇ ಮಗ ಅಂತ ನೋಡ್ಕೊಂಡು ಚೆನ್ನಾಗಿ ಸಾಕಬೇಕು. ಆಯಿತಾ? ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ರವರು ಕಾರ್ಮಿಕ ಸಚಿವರಾಗಿ ಬಂದ ನಂತರ ಕಾರ್ಮಿಕರಿಗೆ ಹಲವಾರು ವಿವಿಧ ರೀತಿಯ ಸಹಕಾರಗಳನ್ನು ಮಾಡೋದರ ಮುಖಾಂತರ ಕೇಂದ್ರದಲ್ಲಿ ಸುಮಾರು 2010ರಲ್ಲಿ ಏನು ಕಾರ್ಮಿಕ ಸಚಿವರಾಗಿದ್ದಂಥ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಬಂದಂಥ ಸಂದರ್ಭದಲ್ಲಿ ಈ ಯಾವುದೇ ಕಟ್ಟಡ ಕಟ್ಟುವ ಸಂದರ್ಭದಲ್ಲಿ 1% ಹಣವನ್ನು 1 ಕೋಟಿಯ ಮೌಲ್ಯದ ಹಣವನ್ನು ಮನೆ ಬಿಲ್ಡಿಂಗ್ ಕಟ್ಟಿದರೆ ಅದಕ್ಕೆ 1 ಲಕ್ಷ ರೂಪಾಯಿ 1% ಕಲ್ಯಾಣ 10 ಲಕ್ಷದಿಂದ ಮೇಲ್ಪಟ್ಟು ಮನೆ ಕಟ್ಟೋರಿಗೆ 1% ಕಾರ್ಮಿಕರ ಕಲ್ಯಾಣ ನಿಧಿಗೆ ಸೆಸ್ ಮುಖಾಂತರ ಕಲೆಕ್ಟ್ ಮಾಡಿ ಆ ಹಣವನ್ನು ಕಟ್ಟಡ ಕಾರ್ಮಿಕರ ಕಲ್ಯಾಣ ನಿಧಿಗೆ ಬಳಸ್ತಾ ಇದ್ರು. ಅದನ್ನು ತಂದಿದ್ದು ನಮ್ಮ ಸರ್ಕಾರ, ಮಲ್ಲಿಕಾರ್ಜುನ್ ಖರ್ಗೆ ಅವರು. ಈಗ ರಾಜ್ಯದಲ್ಲಿ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ರವರು ಅದನ್ನು ವಿವಿಧ ರೂಪದಲ್ಲಿ ಅದನ್ನು ಅವರಿಗೆ ಸವಲತ್ತುಗಳ ಸಲ್ಲುವ ಸಂದರ್ಭದಲ್ಲಿ ಮದುವೆ ಸಹಾಯಧನ, ಪ್ರಮುಖ ವೈದ್ಯಕೀಯ ವೆಚ್ಚ ಸಹಾಯಧನ, ವೈದ್ಯಕೀಯ ಸಹಾಯಧನ, ಹೆರಿಗೆ ಸೌಲಭ್ಯ, ತಾಯಿ ಮಗು ಸಹಾಯಹಸ್ತ ಮತ್ತು ಆಕ್ಸಿಡೆಂಟ್ ಬೆನಿಫಿಟ್ ಒಟ್ಟು 5,82,82,817 ರೂಪಾಯಿನ 1 ವರ್ಷದಲ್ಲಿ ನಮ್ಮ ಜಿಲ್ಲೆಗೆ ಕೊಟ್ಟಿರೋದು. ಇದು ಬರೀ ನಮ್ಮ ಚಿಕ್ಕಮಗಳೂರು ತಾಲೂಕಿಗೆ ಕೊಟ್ಟಿರೋದು. ಆಯಿತಾ? ಅದ್ರ ಜೊತೆ ಇವತ್ತು ಇಡೀ ರಾಜ್ಯಕ್ಕೆ ಸುಮಾರು 100 ವಾಹನ ಏನು ಸಂಚಾರಿ ಆರೋಗ್ಯ ಘಟಕ ವಾಹನಗಳನ್ನು 146 ಕೋಟಿ ವೆಚ್ಚದಲ್ಲಿ ಇಡೀ ರಾಜ್ಯದಲ್ಲಿ 100 ವಾಹನಗಳನ್ನು ಇವತ್ತು ಸಂಚಾರಿ ಆರೋಗ್ಯ ಘಟಕದ ಮುಖಾಂತರ ಬಿಟ್ಟಿದ್ದಾರೆ. ಅದರಲ್ಲಿ 2 ವಾಹನವನ್ನು ಚಿಕ್ಕಮಗಳೂರು ಜಿಲ್ಲೆಗೆ ಕೊಟ್ಟಿದ್ದಾರೆ. ಇದರ ಸದುಪಯೋಗವನ್ನು ಕಟ್ಟಡ ಕಾರ್ಮಿಕರು ಪಡ್ಕೊಬೇಕು. ಯಾಕೆ ಅಂತ ಹೇಳಿದ್ರೆ ಎಲ್ಲ ಸರ್ಕಾರ, ಅದು ಯಾವುದೇ ಪಕ್ಷದ ಸರ್ಕಾರ ಇದ್ರೂ ನಾನು ಹೇಳೋದು, ಸರ್ಕಾರದ ಕರ್ತವ್ಯ ಯಾವುದು? ಬಡವರಿಗೆ, ಶೋಷಿತ ವರ್ಗದವರಿಗೆ ಅವರಿಗೆ ಉತ್ತಮವಾದಂಥ ಶಿಕ್ಷಣ ಕೊಡ್ತಕ್ಕಂಥದ್ದು, ಉತ್ತಮವಾದಂಥ ಆರೋಗ್ಯವನ್ನು ಕೊಡ್ತಕ್ಕಂಥದ್ದು, ಮತ್ತು ಬಡವರಿಗೆ ಬದುಕನ್ನು ಕಟ್ಟಿಕೊಡುವಂಥ ಕೆಲಸ. ಆ ಕೆಲಸವನ್ನು ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ನಮ್ಮ ಸರ್ಕಾರ ಭಾಳ ನುಡಿದಂತೆ ನಡೆದಂಥ ಸರ್ಕಾರ. ಏನು ನಮ್ಮ ಸಿದ್ದರಾಮಯ್ಯನವ್ರ ಸರ್ಕಾರ ಇದೆ, ಏನು ಶಿಕ್ಷಣ, ಆರೋಗ್ಯ ಮತ್ತು ಬಡವರ ಬದುಕು, ಈ 3ಅನ್ನೂ ಕಟ್ಟಿಕೊಡುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಏನಿದು ಸಂಚಾರಿ ಆರೋಗ್ಯ ಘಟಕ ಇದೆ, ಅಲ್ಲಿ ಇದು ಇಡೀ ಜಿಲ್ಲೆನಲ್ಲಿ ಪ್ರವಾಸ ಮಾಡ್ತಾ ಇರ್ತದೆ. ಎಲ್ಲೆಲ್ಲಿ ದೊಡ್ಡ ದೊಡ್ಡ ಕಟ್ಟಡ ಕಟ್ತಾ ಇರ್ತಾರೆ ಅಲ್ಲಿಗೆ ಹೋಗ್ತಾರೆ, ಅಥವಾ ಯಾರು ಫೋನ್ ಮಾಡಿದರೆ ತುರ್ತಿದ್ರೆ ಅಲ್ಲಿಗೆ ಹೋಗುವಂಥ ಕೆಲಸ. ಈ ವಾಹನದಲ್ಲಿ ಒಬ್ಬರು MBBS ಡಾಕ್ಟ್ರ್ ಇರ್ತಾರೆ, ಶುಶ್ರೂಷಕಿ ಇರ್ತಾರೆ, ಮತ್ತು ಈ ನಮ್ಮ ಫಾರ್ಮಸಿಸ್ಟ್ ಇರ್ತಾರೆ, ಲ್ಯಾಬ್ ಅಸಿಸ್ಟೆಂಟ್ ಇರ್ತಾರೆ. ಅಲ್ಲಿ ತಾಯಿಯ ಆರೋಗ್ಯನ ಪರೀಕ್ಷೆ ಮಾಡ್ತಾರೆ, ಗರ್ಭಾವಸ್ಥೆದು, ರಕ್ತದೊತ್ತಡ, ರಕ್ತಹೀನತೆ, ನವಜನನ ಶಿಶು ಆರೋಗ್ಯದ ತಪಾಸಣೆ ಮಾಡ್ತಾರೆ, ಮತ್ತು ಮಕ್ಕಳ ಜ್ವರ ಶಿಕ್ಷಣೆ ಮಾಡ್ತಾರೆ.
ಶುಗರ್ ಬಗ್ಗೆ ಶಿಕ್ಷಣ ರಕ್ತದ ಒತ್ತಡ ಮಾಡ್ತಾರೆ. ಹೀಗೆ ತುರ್ತು ಔಷಧ ಮತ್ತು ತುರ್ತು ಅಲ್ಲೇ ಬ್ಲಡ್ ಚೆಕಪ್ ಎಲ್ಲದನ್ನು ಈ ವಾಹನದಲ್ಲಿ ಮಾಡೋದ್ರಿಂದ ಕಾರ್ಮಿಕರಿಗೆ ಅನುಕೂಲ ಆಗ್ತದೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಯಾವಾಗಲೂ ಹೇಳ್ತಿರ್ತೇನೆ. ಈಗ ತಾನೇ ಸುಮಾರು ಎಷ್ಟು ಜನಕ್ಕೆ ನಾವು ಟೂಲ್ಸ್ ಕಿಟ್ ಕೊಟ್ವಿ, 8 ಜನಕ್ಕೆ ಒಬ್ಬೊಬ್ಬರಿಗೆ 8,000 ರೂಪಾಯಿ ಬೆಲೆ ಬಾಳುವ ಏನು ಗಾರೆ ಕೆಲಸ ಮಾಡುವ ಕಾರ್ಮಿಕರಿಗೆ ಟೂಲ್ಸ್ ಕಿಟ್ ಕೊಟ್ಟಿದ್ದೇವೆ. ನಾವು ಗಾರೆ ಕೆಲಸ ಮಾಡೋರಿಗೆ ಕೊಡ್ತೇವೆ, ಮರ ಕೆಲಸ ಮಾಡೋರಿಗೆ ಕೊಡ್ತೇವೆ, ಚಿನ್ನ ಬೆಳ್ಳಿ ಕೆಲಸ ಮಾಡೋರಿಗೆ ಕೊಡ್ತೇವೆ, ಮತ್ತು ಕ್ಷೌರಿಕ ವೃತ್ತಿಯನ್ನು ಮಾಡೋರಿಗೆ ಕಿಟ್ ಕೊಡ್ತೇವೆ. ಈ ರೀತಿ ಹಲವಾರು ಕುಶಲಕರ್ಮಿಗಳು, ಇವರು ಕುಶಲಕರ್ಮಿಗಳು, ಮರ ಕೆಲಸ ಮಾಡೋರು, ಇವರಿಗೆ ಇವರ ಜೀವನೋಪಾಯಕ್ಕೆ ಇವರ ಬದುಕನ್ನು ಮೇಲೆತ್ತಲಿಕ್ಕೆ ಅವ್ರಿಗೆ 8,000 ರೂಪಾಯಿ ಕೊಟ್ಟು ಪಾಪ ಅವರಿಗೆ ಆ ಸಲಕರಣೆ ತಗೊಳಕ್ಕೂ ಅವ್ರ ಹತ್ರ ದುಡ್ಡಿಲ್ಲ, ಅಂಥವ್ರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಅದಕ್ಕೆ ಸಂಬಂಧಪಟ್ಟ ಅಧ್ಯಕ್ಷರು ವಸಂತ್ ಕುಮಾರ್ ಇಲ್ಲೇ ಇದ್ದಾರೆ. ಅವರೆಲ್ಲರೂ ಅದನ್ನು ಅವರ ಕಟ್ಟಡ ಕಾರ್ಮಿಕರಿಗೆ ತಿಳಿಸೋದ್ರ ಮುಖಾಂತರ ಅದನ್ನು ಯಶಸ್ಸುಗೊಳಿಸ್ತಾ ಇದ್ದಾರೆ ಈಗ ಆಲ್ರೆಡಿ. ಹಾಗಾಗಿ ಇದರಲ್ಲಿ ಒಂದಷ್ಟು ಗೊಂದಲ ಇದೆ. ಏನಾಗುತ್ತೆ ಅಂತ ಹೇಳಿದರೆ, ಯಾವುದೇ ಯೋಜನೆನ ಜಾರಿಗೆ ತಂದಂಥ ಸಂದರ್ಭದಲ್ಲಿ ನಾವು ಹೇಳೋದು ಹೊರ ಫಲಾನುಭವಿಗಳಿಗೆ ಇದು ಸಿಕ್ಕಬೇಕು ಅಂತ, ಹೊರ ಫಲಾನುಭವಿಗಳಿಗೆ ಸಿಕ್ಕಬೇಕು ಅಂತ. ಹಾಗಾಗಿ ಇದು ಒಳ್ಳೆಯ ವೃತ್ತಿ ಅಂತೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭ ಹಾರೈಸಿ ನನ್ನ ಮಾತನ್ನ ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ನಂತರ ಕಾರ್ಮಿಕರ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳಾದ ಸುರೇಶ್ ಮಾತನಾಡಿ ಕಾರ್ಮಿಕ ಇಲಾಖೆಯಿಂದ ಕಾರ್ಮಿಕರಿಗೆ ನೀಡಿರುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಿದರು. ನನ್ನ ಹೆಸರು ಸುರೇಶ್ ಅಂತ, ಜಿಲ್ಲಾ ಕಾರ್ಮಿಕ ಅಧಿಕಾರಿ. ಸರ್, ನಮ್ಮಲ್ಲಿ ಒಟ್ಟು ಈ ವರ್ಷದ ಒಂದು ಇದರಲ್ಲಿ 938 ಜನಕ್ಕೆ 2024-25ನೇ ಸಾಲಿನಲ್ಲಿ 938 ಜನಕ್ಕೆ ಮದುವೆ ಧನ ಸಹಾಯಧನ, ಪ್ರಮುಖ ವೈದ್ಯಕೀಯ ವೆಚ್ಚ, ವೈದ್ಯಕೀಯ ಸಹಾಯಧನ, ಹೆರಿಗೆ ಸೌಲಭ್ಯ, ತಾಯಿ ಮಗು ಸಹಾಯಹಸ್ತದಲ್ಲಿ 938 ಜನಕ್ಕೆ ಕ್ಲೈಮ್ಸ್ ಆಗಿದೆ ಸರ್, DBT ಮೂಲಕ. ಅದರಲ್ಲಿ 5,13,82,817 ರೂಪಾಯಿ ಅವರ ಒಂದು ಅಕೌಂಟ್ಗಳಿಗೆ ಹೋಗಿದೆ ಸರ್. ಇನ್ನೂ ಕೆಲವು ಹೋಗಿಲ್ಲ, ಅದನ್ನ ಮಂಡಳಿ ಮಟ್ಟದಲ್ಲಿ DBT ಮೂಲಕ ಮಾಡಲಿಕ್ಕೆ ಕ್ರಮ ಆಗಿದೆ ಸರ್. ಈ ಒಂದು ಸಂಚಾರಿ ಆರೋಗ್ಯ ಘಟಕದಲ್ಲಿ ಒಟ್ಟು ಇಲ್ಲಿವರೆಗೆ ಏಪ್ರಿಲ್ ತಿಂಗಳಲ್ಲಿ ನಮ್ಮದು ಕಾರ್ಯಾಚರಣೆ ಆಯಿತು ಸರ್. MMU ಏಪ್ರಿಲ್ 22ನೇ ತಾರೀಕು ಆಯಿತು. ಇಲ್ಲಿವರೆಗೆ 2,790 ಟೆಸ್ಟಿಂಗ್ ಮಾಡಿದ್ದಾರೆ ಸರ್. ಟೆಸ್ಟಿಂಗ್ ಮಾಡಿ ಈ ಒಂದು ಇದನ್ನು ಮಾಡಿದ್ದಾರೆ. ನಮ್ಮ ಚಿಕ್ಕಮಗಳೂರು ತಾಲೂಕಿನಲ್ಲಿ 42,772 ಕಟ್ಟಡ ಕಾರ್ಮಿಕರು, ಎಲ್ಲ ಈ ಬಾರ್ ಬೆಂಡರು ಮತ್ತು ಇತರ ನಿರ್ಮಾಣ ಕಾಮಗಾರಿ ಏನಿದೆ ಅದೆಲ್ಲನೂ ಸಹ ಸೇರಿಕೊಂಡು ಆಗಿದ್ದಾರೆ ಸರ್. ಒಟ್ಟು ನಮ್ಮ ಜಿಲ್ಲೆಯಲ್ಲಿ 1,49,591 ಜನ ಕಟ್ಟಡ ನಿರ್ಮಾಣ ಕಾರ್ಮಿಕರು ಇಲ್ಲಿ ನೋಂದಣಿ ಆಗಿದ್ದಾರೆ ಸರ್. ಇವರಿಗೆ ನಮ್ಮ ಮಂಡಳಿಯ ನಿಯಮಾನುಸಾರ ಏನು ಕ್ರಮ ಇದೆ ಅದ್ರ ಪ್ರಕಾರ ಧನ ಸೌಲಭ್ಯವನ್ನು ಅರ್ಹ ಕಾರ್ಮಿಕರಿಗೆ ಒದಗಿಸಲಿಕ್ಕೆ ನಾವು ಶಕ್ತಿ ಮೀರಿ ಪ್ರಯತ್ನಿಸ್ತಾ ಇದ್ದೀವಿ ಸರ್. ಇನ್ನು ಈ ಸಂದರ್ಭದಲ್ಲಿ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಎಲ್ಲ ಅಧಿಕಾರಿಗಳು, ಫಲಾನುಭವಿಗಳು, ಕಾರ್ಮಿಕರು ಉಪಸ್ಥಿತರಿದ್ದರು. ನವ ಕರ್ನಾಟಕ ಟಿವಿ, ಜನಪರ ನ್ಯಾಯಪರ.